ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿದೆ. 14 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ಆಗಿದೆ. ಜೂನ್ 4ನೇ ತಾರೀಕು ಫಲಿತಾಂಶ. ಬಿಜೆಪಿ ಕರ್ನಾಟಕ ಕೆಲ ದಿನಗಳ ಹಿಂದೆಯಷ್ಟೇ ತನ್ನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಒಂದು ಅನಿಮೇಟೆಡ್ ವಿಡಿಯೋವನ್ನು ಪೋಸ್ಟ್ ಮಾಡಿತ್ತು. ಆ ಅನಿಮೇಟೆಡ್ ವಿಡಿಯೋದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಒಂದು ಬುಟ್ಟಿ, ಆ ಬುಟ್ಟಿಯಲ್ಲಿ OBC SC ST ಎಂಬ ಹೆಸರಿನ 3 ಮೊಟ್ಟೆಗಳಿದ್ವು. ಆ 3 ಮೊಟ್ಟೆಗಳಿದ್ದಂತಹ ಬುಟ್ಟಿಯಲ್ಲಿ ಸಿದ್ದರಾಮಯ್ಯನವರು ಮತ್ತು ರಾಹುಲ್ ಗಾಂಧಿಯವರು ಒಂದು ಮುಸ್ಲಿಂ ಹೆಸರಿನ ಒಂದು ಮೊಟ್ಟೆಯನ್ನು ತಂದಿರ್ತಾರೆ. ಆ 4 ಮೊಟ್ಟೆಗಳು ಕಾವು ಪಡೆದು ಮರಿಗಳಾಗ್ತವೆ. ಮರಿಗಳಾದ ಮೇಲೆ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿಯವರು ಆ ಮುಸ್ಲಿಂ ಹೆಸರಿನ ಮೊಟ್ಟೆ ಕಾವು ಪಡೆದು ಮರಿಯಾಗಿತ್ತಲ್ಲ, ಆ ಮರಿಗಷ್ಟೇ ಊಟವನ್ನು ಅಥವಾ ಆಹಾರವನ್ನು ಉಣಬಡಿಸ್ತಾರೆ. BJP ಈ ಅನಿಮೇಟೆಡ್ ವಿಡಿಯೋದ ಮುಖಾಂತರ ಹಬ್ಬಿಸಲಿಕ್ಕೆ ಪ್ರಯತ್ನಿಸಿದಂತಹ ಸಂದೇಶ ಏನು ಅಂತ ಹೇಳಿದ್ರೆ, OBC SC STಗಳಿಗೆ ಸಿಗಬೇಕಾಗಿದ್ದಂತಹ ಮೀಸಲಾತಿ, ಅವರಿಗೆ ಸಿಗಬೇಕಾದಂತಹ ಅನುದಾನವನ್ನು ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ, ಮುಸಲ್ಮಾನರ ಓಲೈಕೆಗಾಗಿ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿಯವರು ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ, OBC SC ST ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಎನ್ನುವಂಥದ್ದು ಆ ಅನಿಮೇಟೆಡ್ ವಿಡಿಯೋದ ಪ್ರಮುಖವಾದಂತಹ ಅಂಶ. ಸುಮಾರು 18 ಸೆಕೆಂಡುಗಳ ಒಂದು ಅನಿಮೇಟೆಡ್ ವಿಡಿಯೋ ಅದು. ಈ ಅನಿಮೇಟೆಡ್ ವಿಡಿಯೋದ ವಿರುದ್ಧ ಕಾಂಗ್ರೆಸ್ಸು ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿತ್ತು. BJPಯ IT ಸೆಲ್ನ ಸಾಮಾಜಿಕ ಜಾಲತಾಣದ ರಾಷ್ಟ್ರೀಯ ಮುಖ್ಯಸ್ಥ ಅಮಿತ್ ಮಾಳವಿಯ, BJPಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ, ಕರ್ನಾಟಕ BJP ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಮತ್ತು ಕರ್ನಾಟಕ BJPಯ ಸೋಷಿಯಲ್ ಮೀಡಿಯಾ ಟೀಮ್ನ ವಿರುದ್ಧ ಕಾಂಗ್ರೆಸ್ನವರು ದೂರನ್ನು ಕೊಟ್ಟಿದ್ದರು. ಇದು ಪೋಲ್ ಕೋಡ್ ಆಫ್ ಕಂಡಕ್ಟ್ ಏನಿದೆ, ಚುನಾವಣಾ ನೀತಿ ಸಂಹಿತೆಗಳೇನಿದೆ, ಅದರ ಉಲ್ಲಂಘನೆ ಆಗಿದೆ. ತಪ್ಪು ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಕೋಮು ಸೌಹಾರ್ದತೆಯನ್ನು ಕೆಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದ ಬಗ್ಗೆ ಸುಳ್ಳು ಹೇಳುವಂತಹ ಪ್ರಯತ್ನವನ್ನು BJP ಮಾಡ್ತಾ ಇದೆ ಅಂಥೇಳಿ ದೂರನ್ನು ಕೊಟ್ಟಿತ್ತು. ಆ ದೂರಿನ ಆಧಾರದಲ್ಲಿ ಚುನಾವಣಾ ಆಯೋಗ 5ನೇ ತಾರೀಕು ಬೆಂಗಳೂರಿನಲ್ಲಿ IT ಆ್ಯಕ್ಟ್ನ ಸೆಕ್ಷನ್ನ 79 ಉಪವಿಧಿ 3 ಉಪವಿಧಿ B ಅಡಿಯಲ್ಲಿ ಮತ್ತು ಸೆಕ್ಷನ್ 3 ಉಪವಿಧಿ 1 ಉಪವಿಧಿ 4ರ ಅಡಿಯಲ್ಲಿ FIR ಅನ್ನು ದಾಖಲಿಸಿತ್ತು. ಯಾವಾಗ? 5ನೇ ತಾರೀಕು ಬಹಿರಂಗ ಪ್ರಚಾರ ಕೊನೆಯಾಗುವ ದಿನ. ಸೊ ಇವತ್ತು ಚುನಾವಣಾ ಆಯೋಗ ತನ್ನ ಆದೇಶದ ಮುಖಾಂತರ ಟ್ವಿಟ್ಟರ್ಗೆ ಸೂಚನೆಯನ್ನು ಕೊಟ್ಟಿದೆ. ಸಾಮಾಜಿಕ ಜಾಲತಾಣ ಟ್ವಿಟ್ಟರ್ಗೆ, ಅಂದರೆ ಈಗಿನ X ಅಂತೇಳಿ ಏನು ಕರಿತೀವಿ, ಅದಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಈ BJP ಕರ್ನಾಟಕದವರ ಈ ಅನಿಮೇಟೆಡ್ ವಿಡಿಯೋ ಏನಿದೆ ಅದನ್ನು ನೀವು ಟ್ವಿಟ್ಟರ್ನಿಂದ ಪುಲ್ ಡೌನ್ ಮಾಡಬೇಕು ಅಂಥೇಳಿ, ಅಂದರೆ ಅದನ್ನು ತೆಗೆದು ಹಾಕಿ, ಅದನ್ನು ರಿಮೂವ್ ಮಾಡಿ ಅಂಥೇಳಿ ಸೂಚನೆಯನ್ನು ಕೊಟ್ಟಿದೆ. ಚುನಾವಣಾ ಆಯೋಗದ ಕ್ರಮವನ್ನು ನಾವು ಮೆಚ್ಕೋಬೇಕು. ಗುಡ್, ಒಳ್ಳೆಯ ಡಿಸಿಷನ್. ಯಾಕಂತ ಹೇಳಿದ್ರೆ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರವೇ ಕಮ್ಯುನಲ್ ಬೇಸ್ನ ಮೇಲೆ, ಧರ್ಮದ ಆಧಾರದ ಮೇಲೆ ಪ್ರಚೋದನಕಾರಿಯಾದಂತಹ ಪೋಸ್ಟರನ್ನು ಹಾಕುವಂತಿಲ್ಲ. ಅದು ರಾಜಕೀಯ ನಾಯಕರು ಇರ್ಬೋದು ಅಥವಾ ರಾಜಕೀಯ ಪಕ್ಷಗಳಿರ್ಬೋದು. ಎರಡನೆಯದ್ದಾಗಿ ಸುಳ್ಳು ಮಾಹಿತಿಯನ್ನು, ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತಿಲ್ಲ. ಅದು ಕೂಡ ಅಪರಾಧ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ. ಈ ವಿಡಿಯೋದಲ್ಲಿ BJP ಒಂದು ಕೋಮು ಪ್ರಚೋದನಕಾರಿ ಮತ್ತು ಧರ್ಮ ಪ್ರಚೋದನಕಾರಿ ಪೋಸ್ಟನ್ನು ಹಾಕಿದೆ. ಜೊತೆಗೆ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದ ಬಗ್ಗೆ ಇನ್ಕ್ಲೂಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಳಗೊಂಡಂತೆ BJPಯ ನಾಯಕರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಸುಳ್ಳು. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಮ್ಯಾನಿಫೆಸ್ಟೋವನ್ನು ನಾನು ಓದಿದ್ದೀನಿ ಕಂಪ್ಲೀಟಾಗಿ. ಅಲ್ಲಿ ಎಲ್ಲೂ ಕೂಡ ಮುಸಲ್ಮಾನರ ಓಲೈಕೆಗೆ, SC ST OBCಗೆ ಅನ್ಯಾಯ ಮಾಡುವಂತಹ ಯಾವುದೇ ಅಂಶಗಳಿಲ್ಲ. ಸಾಮಾಜಿಕ ಸಮಾನತೆಗೆ ಸಂಬಂಧಪಟ್ಟ ಹಾಗೆ SC ST OBCಗಳಿಗೆ ಕಾಂಗ್ರೆಸ್ಸು ಏನು ಮಾಡಬೇಕೆನ್ನುವಂಥ ಅಂಶಗಳೂ ಇದೆ. ಮುಸಲ್ಮಾನ ಸಮುದಾಯಕ್ಕೆ ಏನು ಮಾಡಬೇಕು ಎನ್ನುವಂಥ ಅಂಶಗಳನ್ನು ಕೂಡ ಕಾಂಗ್ರೆಸ್ ಹೇಳಿದೆ. ಬಟ್ BJP ಅವರು ಅದನ್ನು ಯಾವ ರೀತಿ ತಿರುಚಿದ್ದಾರೆ ಅಂತ ಹೇಳಿದ್ರೆ, SC ST OBCಗಳಿಗೆ ಅನ್ಯಾಯ ಮಾಡಲಿಕ್ಕೆ ಕಾಂಗ್ರೆಸ್ಸು ಮುಸಲ್ಮಾನರನ್ನು ತುಷ್ಟೀಕರಣ ಮಾಡ್ತಿದೆ ಎನ್ನುವಂಥ ಅರ್ಥದಲ್ಲಿ ಸ್ವತಃ ಪ್ರಧಾನಮಂತ್ರಿ, ಈ ದೇಶದ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಜವಾಬ್ದಾರಿಯುತ ಗೌರವಯುತ ಹುದ್ದೆಯಲ್ಲಿರ್ತಕ್ಕಂತಹ ಪ್ರಧಾನಿ ನರೇಂದ್ರ ಮೋದಿಯವರನ್ನು
ಒಳಗೊಂಡು ಸುಳ್ಳು ಹೇಳ್ತಾ ಇದ್ದಾರೆ. ಒಂದು. ಬಟ್ ಚುನಾವಣಾ ಆಯೋಗದ ಕ್ರಮದ ಬಗ್ಗೆ ನನಗೆ ಅಚ್ಚರಿ ಆಗ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ BJP ಕರ್ನಾಟಕ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತಹ ವಿಡಿಯೋ ಅದು ಕರ್ನಾಟಕದಲ್ಲಿನ ಮತದಾರರನ್ನು ಉದ್ದೇಶಿಸಿ ಅವರನ್ನು ಟಾರ್ಗೆಟ್ ಮಾಡಿ, ಅಂದರೆ ಮೇ 7ನೇ ತಾರೀಕು ಇವತ್ತು ಮತದಾನಕ್ಕೆ ಹೋಗಬೇಕಾಗಿದ್ದಂತಹ ಮತದಾರರು ಈ ವಿಡಿಯೋವನ್ನು ನೋಡಿದ್ರೆ ಅದರಿಂದ ಪ್ರಭಾವಿತರಾಗಬೇಕು ಎನ್ನುವ ಕಾರಣಕ್ಕೋಸ್ಕರ ಆ ವಿಡಿಯೋವನ್ನು ಹಾಕಲಾಗಿತ್ತು BJP ಕರ್ನಾಟಕ. ಇವತ್ತು ಮತದಾನ ಮುಗಿದಿದೆ. ಚುನಾವಣಾ ಆಯೋಗ ಇವತ್ತು ಹೇಳಿದೆ ಯಾರಿಗೆ, ಟ್ವಿಟರ್ನವರಿಗೆ, ನೀವು ಪುಲ್ ಡೌನ್ ಮಾಡಿ ಆ ವಿಡಿಯೋವನ್ನು ತೆಗೆದುಹಾಕಿ ಅಂತೇಳಿ. ಮತದಾನ ಮುಗಿದ ಬಳಿಕ ಚುನಾವಣಾ ಆಯೋಗ ಆ ವಿಡಿಯೋವನ್ನು ರಿಮೂವ್ ಮಾಡಿ ಅಂಥೇಳಿ ಟ್ವಿಟರ್ ಹ್ಯಾಂಡಲ್ನವರಿಗೆ ಹೇಳಿದರೂ ಕೂಡ ಏನು ಪ್ರಯೋಜನ ಇಲ್ಲ ಆ್ಯಕ್ಚುಲಿ. ಕಾರಣ ಏನು ಅಂತ ಹೇಳಿದ್ರೆ, ಆಲ್ರೆಡಿ ಕರ್ನಾಟಕದಲ್ಲಿ ವೋಟಿಂಗೇ ಮುಗ್ದೋಗ್ಬಿಟ್ಟಿದೆ. ಈ ಕೆಲಸವನ್ನು ಚುನಾವಣಾ ಆಯೋಗ ಯಾವತ್ತು ಮಾಡಬೇಕಿತ್ತು ಅಂತ ಹೇಳಿದ್ರೆ, 5ನೇ ತಾರೀಕು FIR ಆಗಿತ್ತಲ್ಲ ಅವತ್ತೇ ಮಾಡಬೇಕಿತ್ತು. ಟ್ವಿಟ್ಟರ್ಗೆ ಸೂಚನೆಯನ್ನು ಕೊಡಬೇಕಿತ್ತು. ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಚುನಾವಣಾ ಆಯೋಗ ಕೂಡ ಆ್ಯಕ್ಟಿವ್ ಆಗಿದ್ದಾರೆ. ಅದರ ವಕ್ತಾರರು ಮತ್ತು ಅದರ ಸೋಷಿಯಲ್ ಮೀಡಿಯಾವನ್ನು ನೋಡ್ಕೊಳ್ತಿರುವಂಥವರು ಆ್ಯಕ್ಟಿವ್ ಆಗಿದ್ದಾರೆ. ಆಮೇಲೆ ಚುನಾವಣಾ ಆಯೋಗವೇ ಹೇಳಿದೆ, ಈ ಥರದ ಘಟನಾವಳಿಗಳು ನಡೆದಂತಹ ಸಂದರ್ಭದಲ್ಲಿ ನೇರವಾಗಿ ನೀವು ನಮಗೆ ದೂರನ್ನು ಕೊಡ್ಬೋದು. ಸೊ ಇಂತಹ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗೆ ದೂರುಗಳು ಹೋಗಿರ್ತವೆ ಚುನಾವಣಾ ಆಯೋಗಕ್ಕೆ. ಸೊ ಚುನಾವಣಾ ಆಯೋಗ ಆ ದೂರುಗಳು ಬಂದಂತಹ ಸಂದರ್ಭದಲ್ಲಿ ತಕ್ಷಣವೇ ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು. ಯಾಕೆ ಇಲ್ಲಿ ಮತದಾನ ಮುಗಿಯುವವರೆಗೆ ಕಾಯ್ತಾ ಇದ್ರು ಚುನಾವಣಾ ಆಯೋಗದವರು, ದೇವರಿಗೆ ಗೊತ್ತು, ಅವರಷ್ಟೇ ಉತ್ತರ. ಬಟ್ ಅವ್ರದ್ದೊಂದು ಜಸ್ಟಿಫಿಕೇಷನ್ ಇರುತ್ತೆ ಇವತ್ತು, ಏನು ಅಂತ ಹೇಳಿದ್ರೆ, ನಾವು ಆ್ಯಕ್ಟ್ ಮಾಡಿದ್ದೀವಿ, ನಾವು ಕ್ರಮಗಳನ್ನು ಕೈಗೊಂಡಿದ್ದೀವಿ. ಬಟ್ ಯಾವಾಗ? ಆಫ್ಟರ್ ಕನ್ಕ್ಲೂಷನ್ ಆಫ್ ವೋಟಿಂಗ್ ಮುಗಿದೋಗ್ಬಿಟ್ಟಿದೆ ನಮ್ಮದ್ರಲ್ಲಿ ಕರ್ನಾಟಕದಲ್ಲಿ 2ನೇ ಹಂತದ ಮತದಾನ. ಸೊ ಈಗ ಚುನಾವಣಾ ಆಯೋಗ ತೀರ್ಮಾನ ತುಂಬ ಲೇಟ್ ಲತೀಫ್. ಹಂಗೆ ನೋಡೋಕ್ಕೋದ್ರೆ ಚುನಾವಣಾ ಆಯೋಗ ಇಂತಹ ವಿಚಾರಗಳಲ್ಲಿ ಹಂಗೆ ನೋಡೋಕ್ಕೋದ್ರೆ ಚುನಾವಣಾ ಆಯೋಗದವರು ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಘೋಷಣೆ ಮಾಡುವುದಕ್ಕಿಂತ ಮುಂಚೆಯೇ ಒಂದು ಸೆಟ್ ಆಫ್ ಡೈರೆಕ್ಟಿವ್ಸನ್ನು ಬಿಟ್ಟಿದ್ರು. ನೀವು ಚುನಾವಣಾ ಆಯೋಗದ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಸಿಗುತ್ತೆ ಒಂದು ಸೆಟ್ ಆಫ್ ಡೈರೆಕ್ಟಿವ್ಸ್. ಆ ಸೆಟ್ ಆಫ್ ಡೈರೆಕ್ಟಿವ್ಸಲ್ಲಿ ಹೇಳಿದ್ದಾರೆ ಅವರು, ಧರ್ಮ ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವಂತಿಲ್ಲ, ಕೋಮ ಪ್ರಚೋದನಕಾರಿ ಪೋಸ್ಟರ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವಂತಿಲ್ಲ, ರಾಜಕೀಯ ನಾಯಕರು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬಾರ್ದು, ಸುಳ್ಳುಗಳನ್ನು ಹೇಳಬಾರ್ದು, ಸತ್ಯ ಏನಿದೆ ಅದನ್ನಷ್ಟೇ ಮಾತಾಡಬೇಕು ಅಂತೇಳಿ. ಅದಕ್ಕೆ ವ್ಯತಿರಿಕ್ತವಾಗಿ ನರೇಂದ್ರ ಮೋದಿಯವರು ಒಳಗೊಂಡು BJPಯವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಚುನಾವಣಾ ಆಯೋಗ ತುಂಬ ಲೇಟ್, ನಿಧಾನಕ್ಕೆ, ತುಂಬ ಏನು ಪ್ರಪಂಚವೇ ತಲೆ ಮೇಲೆ ಬಿದ್ದಷ್ಟು ಕೆಲಸಗಳಿದೆ ಅನ್ನುವಷ್ಟರ ಮಟ್ಟಿಗೆ ನಿಧಾನಕ್ಕೆ ವರ್ತಿಸ್ತಾ ಇದೆ. FIR ಆಗಿದೆ, ಇಲ್ಲ ಅಂತಲ್ಲ. ಬಟ್ ವಾಟ್ ಟೈಮ್, ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಯಾವುದೇ ಪೋಸ್ಟರ್ಗಳು ಕೂಡ ಇವತ್ತಿಂದ ಹಾಕಿದ್ರೆ ಏನು ಇಂಪ್ಯಾಕ್ಟ್ ಆಗಲ್ಲ. ಕಾರಣ ವೋಟಿಂಗ್ ಮುಗಿದಾಗಿರೋದ್ರಿಂದ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ, ಅದು ಬೇರೆ ಥರ ಆಗಿಬಿಡುತ್ತೆ. ಬಟ್ ಚುನಾವಣಾ ಆಯೋಗದ ಕರ್ತವ್ಯ ಏನು? ಸ್ವಲ್ಪ ಕ್ವಿಕ್ಕಾಗಿ ಚುನಾವಣಾ ಆಯೋಗ ಆ್ಯಕ್ಟ್ ಮಾಡಬೇಕಿತ್ತು. ಬಟ್ ಚುನಾವಣಾ ಆಯೋಗದವರು ತುಂಬ ಲೇಟ್ ಲತೀಫ್ಗಳಿದ್ದಾರೆ ಕೆಲವು ವಿಚಾರದಲ್ಲಿ. ಬೇಕು ಅಂತಲೇ ಸೋಮಾರಿತನ, ಸೋಂಬೇರಿತನ, ಅಸಡ್ಡೆಯನ್ನು ತೋಡ್ತಾರೆ.